ಸವಿಗಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ ಫೋನ್ ಮಾಡಿ ಏನೋ ಮಾತಾಡ್ಬೇಕು ಅಂದ್ರಂತಲ್ಲ, ಅಪ್ಪ ಹೇಳಿದ್ರು. ಏನು ವಿಚಾರ? ಒಳಗ್ ಬರಗು, ನೀವು ಬನ್ನಿ. ಇಲ್ಲ, ನಾ ಇಲ್ಲ ಆಚೆ ಇರ್ತೀನಿ, ನೀವು ಮಾತಾಡಿ. ಸರಿ, ಬಾ. ಕುತ್ಕೊರಗು. ಪರವಾಗಿಲ್ಲ, ಏನು ವಿಷಯ ಹೇಳಿ. ನನಗೆ ನಿನ್ನಿಂದ ಒಂದು ಕ್ಲಾರಿಫಿಕೇಶನ್ ಬೇಕಿತ್ತು. ನನ್ನಿಂದನಾ? ಮನೇಲಿ ಎಲ್ರೂ ಈ ಮದ್ವೆ ತಯಾರಿ ಸಂಭ್ರಮದಲ್ಲಿ ಇಳಿದ್ಬಿಟ್ಟಿದ್ದಾರೆ. ಆದ್ರೆ ನನಗೆ ಯಾಕೋ ಮನಸ್ಸು ತಡೀತಿದೆ ರಘು. ನಿನಗಿಷ್ಟ ಇಲ್ಲದೆ ಈ ಮದ್ವೆ ನಡೆಯೋದು ಬೇಡ ಅಂತಾನೆ ನಾನು ಹೇಳ್ತಾ ಬಂದಿದ್ದೀನಿ. ಆದ್ರೆ ಚಿತ್ರಲೇಖ, ಪ್ರದೀಪ್ ಎಲ್ರು ನೀ ಈ ಮದ್ವೆಗೆ ಒಪ್ಪಿಗೆ ಕೊಟ್ಟಿದ್ಯಾ ಅಂತ ಹೇಳಿದ್ರು. ಅವ್ರ ಮಾತಲ್ಲಿ ನಂಬಿಕೆ ಇಲ್ಲ ಅಂತಲ್ಲ, ಆದ್ರೂ ನಿನ್ ಬಾಯಲ್ಲೇ ಈ ಮಾತನ್ನು ಕೇಳಬೇಕು ಅಂತ ಬರೋದಕ್ಕೆ ಹೇಳ್ದೆ. ನಿಜ ಹೇಳು ರಘು, ಮನ್ಸಾರೆ ನಿನ್ ಮದ್ವೆಗೆ ಒಪ್ಪಿಗೆ ಕೊಟ್ಟಿದ್ಯಾ? ಯಾಕೆ ಸುಮ್ಮನೆ ಇದೆಯಾ ರಘು? ಹೇಳು. ವೈದೇಹಿಗೆ ಮದುವೆ ನಡೀಬೇಕು ಅಂತ ತುಂಬಾ ಆಸೆ. ವೈದೇಹಿ ವಿಚಾರ ನಾನು ಕೇಳ್ತಿಲ್ಲ, ನಿನ್ ವಿಚಾರ ಕೇಳ್ತಿರೋದು. ವೈದೇಹಿಗೆ ಇಷ್ಟ ಇರೋ ವಿಷಯಕ್ಕೆ ನಾನು ಅಡ್ಡ ಬರೋದಿಲ್ಲ. ಅಂದ್ರೆ ಅಂದ್ರೆ ಏನರ್ಥ? ನೋಡಿ, ವೈದೇಹಿ ನನ್ನ ಜೀವ. ಅವಳ ಮನಸ್ಸಿಗೆ ನನ್ನಿಂದ ನೋವಾಗೋದು ನನ್ಗಿಷ್ಟ ಇಲ್ಲ. ಅವಳಿಗಿಷ್ಟ ಇರೋ ಈ ಮದುವೆಗೆ ನಾನ್ ಬೇಡ ಅನ್ನೋದಿಲ್ಲ, ಅಷ್ಟೇ. ಅದರ ಅರ್ಥ ನಿನಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ತಾನೆ? ವೈದೇಹಿಗೋಸ್ಕರ ನೀ ಮದ್ವೆನ ಸಹಿಸ್ಕೋತಿದ್ಯಾ ಅಷ್ಟೇ ಅಲ್ವಾ? ಅಲ್ಲ, ಯಾಕೆ ಸುಮ್ಮನೆ ನನ್ನ ಒಪ್ಪಿಗೆ ಇದೆಯೋ ಇಲ್ವೋ ಅನ್ನೋದನ್ನ ದೊಡ್ಡ ವಿಷಯ ಮಾಡ್ತಿದ್ದೀರಾ? ನನ್ನ ಅಭಿಪ್ರಾಯ ಕಟ್ಕೊಂಡು ಇಲ್ಲಿ ಯಾರಿಗೇನೂ ಆಗ್ಬೇಕಾಗಿಲ್ಲ. ನೋಡು, ಬೇರೆ ಯಾರಿಗಾದ್ರೂ ನಿನ್ನ ಅಭಿಪ್ರಾಯ ಬೇಕೋ ಬೇಡವೋ, ನನಗಂತೂ ನಿನ್ನ ಅಭಿಪ್ರಾಯ ಬೇಕು ರಘು. ನನ್ನ ಬಗ್ಗೆ ನಿನ್ ಮನ್ಸಲ್ಲಿ ಯಾವತ್ತೂ ದ್ವೇಷ ಇರುತ್ತೆ ಅಂದ್ರೆ ಮುಂದೆ ಹೇಗೆ ಹೇಳು? ಇವಾಗೇನೋ ನೀನ್ ವೈದೇಹಿಗೋಸ್ಕರ ಈ ಮದ್ವೆಗೆ ಒಪ್ಕೊಂಡ್ಬಿಡ್ತೀಯ, ಆದ್ರೆ ಮುಂದೆ ದಿನ ಮನೇನಲ್ಲಿ ನಾಟ್ರೋದಕ್ಕಾಗತ್ತಾ? ಮನೆಯೋ ಕೋಪ ಆಚೆ ಬರ್ಲೇಬೇಕಲ್ವಾ? ಹಾಗಾದ್ರೆ ಎಲ್ರ ಪರಿಸ್ಥಿತಿ ಹೇಗಿರತ್ತೆ ಹೇಳು? ನೆಮ್ಮದಿ ಇರತ್ತಾ? ಯಾರ ಬಲವಂತಕ್ಕೂ ನೀ ಈ ಮದ್ವೆಗೆ ಒಪ್ಕೊಳ್ಳೋದು ಬೇಡ. ವೈದೇಹಿಗೆ ಬೇಕಾದ್ರೆ ನಾನ್ ಸಮಾಧಾನ ಹೇಳ್ತೀನಿ. ನಿನಗೆ ಒಪ್ಪಿಗೆ ಇಲ್ಲ ಅಂದ್ರೆ ಈ ಮದ್ವೆ ಬೇಕಾಗಿಲ್ಲ. ನೋಡಿ, ದಯವಿಟ್ಟು ನಾನು ಬಲವಂತ ಮಾಡಬೇಡಿ. ಈ ಮನೆಗೆ ಒಪ್ಪಿಗೆ ಅಂತ ನಾನು ಹೇಳ್ದೇ ಇರ್ಬೋದು, ಅಲ್ಲಿ ಮಾತ್ರ ಒಪ್ಪಿಗೆನೆ. ವೈದೇಹಿ ನಿಮಗೆ ತುಂಬಾ ಹಚ್ಕೊಂಡಿದ್ದಾಳೆ. ಅವಳಿಗೆ ನಿಮ್ ಪ್ರೀತಿ ಬೇಕೇ ಬೇಕು. ನನ್ನ ದೇಹಿಗಿಂತ ಮುಖ್ಯರು ಯಾವುದೂ ಇಲ್ಲ. ಅವಳಿಗೋಸ್ಕರ ನಾನು ಏನ್ ಮಾಡಕ್ಕೂ ಸಿದ್ಧ. ಅವಳ ಆಸೆಗೆ ನಾನು ಯಾವತ್ತೂ ಅಡ್ಡಿ ಬರಬಾರ್ದು. ಅವಳು ಚೆನ್ನಾಗಿರ್ಬೇಕು, ಅದೇ ನನಗೆ ಬೇಕಾಗಿರೋದು.
ಆದ್ರೆ ನನಗೆ ನಿನ್ ಸಂತೋಷನೂ ತುಂಬಾ ಮುಖ್ಯ ರಘು. ನನಗ್ ನೀನ್ ಬೇರೆ ಅಲ್ಲ, ವೈದೇಹಿ ಬೇರೆ ಅಲ್ಲ. ನೀನ್ ತುಂಬಾ ಚಿಕ್ಕ ಹುಡುಗನೇ ರಘು. ನೀನ್ ತ್ಯಾಗ ಮಾಡಿ ದೊಡ್ಡವನಾಗ್ಬೇಕಾಗಿಲ್ಲ. ಆದ್ರೆ ಒಂದಂತೂ ನಿಜ, ಎಷ್ಟೇ ಆದ್ರೂ ನಾನು ನಿಮಗ್ ಮಲ್ತಾಯಿನೇ. ಎಷ್ಟೇ ಶುದ್ಧ ಮನ್ಸಿಟ್ಕೊಂಡ್ರು ನಾಳೆ ನಾನು ಮಲ್ತಾಯಿ ಅನ್ನೋ ಮಾತುಗಳನ್ನ ಕೇಳ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ಹೊರಗ್ನವ್ರು ಏನ್ ಹೇಳಿದ್ರು ನನಗ್ದೇ ಇಲ್ಲ. ಮನೇಲಿ ನೆಮ್ಮದಿ ಇರೋದು ಮುಖ್ಯ ಅಷ್ಟೇ. ನೀನೀ ಮದ್ವೆಗೆ ಮನ್ಸಾರೆ ಒಪ್ಕೊಳ್ಳಿಲ್ಲ ಅಂದ್ರೆ ಆ ನೆಮ್ಮದಿಯಲ್ಲಿ ಇರೋದಿಲ್ಲ ರಘು. ನೋಡಿ, ನೀವೇನು ಯೋಚನೆ ಮಾಡಬೇಡಿ. ನಾನು ಯಾವತ್ತೂ ಯಾರ ಹತ್ರನೂ ನಿಮ್ ಬಗ್ಗೆ ಹಾಗೆಲ್ಲ ಚಾಡಿ ಹೇಳೋದಿಲ್ಲ. ನಾನಂತ ಹುಡುಗ ಅಲ್ಲ. ನಿಮಗೆ ನನ್ನಿಂದ ಆ ತರದ ಮಾತುಗಳು ಕೇಳ್ಬೇಕಾಗಿ ಬರೋದಿಲ್ಲ. ನಾನ್ ಭರವಸೆ ಕೊಡ್ತೀನಿ. ನಾನು ಹೇಳಿದ ಅರ್ಥ ಅದಲ್ಲ ರಘು. ಯಾಕದನ್ನ ಹೇಗೆ ತಿರುಗಿಸ್ಕೋತೀಯ? ಒಂದ್ ನಿಮಿಷ. ಒಂದ್ ನಿಮಿಷ ಒಳಗಡೆ ಬನ್ನಿ. ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಸಂತೂರ್ ಮುಕ್ತ. Zen presents two powerful series to crack the SSLC examination. Zen Illuminator and Zen Exam Reckoner. Zen SSLC books and CDs. Contact your nearest bookstores or call 99